ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ ಇದರಲ್ಲಿ 2.3ನಲ್ಲಿ ಡೈರೆಕ್ಟ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು 2.3ನಲ್ಲೇ ನಾನು ಎರಡು ಭಾಗ ಮಾಡ್ಕೊಂಡಿದ್ದೀನಿ, ಪಾರ್ಟ್ 1 ಮತ್ತು ಪಾರ್ಟ್ 2. ಯಾಕಂದರೆ ತುಂಬ ಕ್ವಶನ್ಸ್ ಇದೆ, ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ಸು. ಆಲ್ಮೋಸ್ಟ್ 18 to 20 ಕ್ವಶನ್ಸ್ ಇದೆ. ಸೊ ನಾನು ಇದನ್ನು ಎರಡು ಭಾಗವಾಗಿ ಪಾರ್ಟ್ 1 ಪಾರ್ಟ್ 2 ಆಗಿ ಮಾಡ್ಕೊಂಡಿದ್ದೀನಿ. ಓಕೆನಾ? ಈ 2.3ನ ಡೈರೆಕ್ಟ್ ಕ್ವಶನ್ಸ್ ನೋಡಾಯಿತು. ಇವಾಗ ಇಂಡೈರೆಕ್ಟಲ್ಲೇ ನಾನು ಎರಡು ಪಾರ್ಟನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ? ಇಂಡೈರೆಕ್ಟ್ ಆರ್ ಟ್ವಿಸ್ಟೆಡ್ ಕ್ವಶನ್ಸ್. ಇಲ್ಲಿ ನೋಡೋಣ ಬನ್ನಿ. 2.3ನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಆಸ್ ಅಂತ ಇದೆ ಅಲ್ವಾ? ಇದರಲ್ಲಿ ಇಂಡೈರೆಕ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಬಂದು ನೇಮ್ ದ ಬ್ಯಾಕ್ಟೀರಿಯಂ ಆರ್ ಬ್ಯಾಕ್ಟೀರಿಯಾ ವಿಚ್ ಪ್ರಮೋಟ್ಸ್ ಮಿಲ್ಕ್ ಇಂಟು ಕರ್ಡ್. ಹಾಗಂದ್ರೆ ಏನಂತ? ಯಾವ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರನ್ನಾಗಿ ಮಾಡೋದಕ್ಕೆ ಉತ್ತೇಜಿಸುತ್ತೆ? ನೇಮ್ ದ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ ಹೆಸರಿಸಿ. ಹಾಲನ್ನು ಮೊಸರನ್ನಾಗಿ ಉತ್ತೇಜಿಸುವ ಬ್ಯಾಕ್ಟೀರಿಯಾ ಯಾವುದು, ಹೆಸರಿಸಿ ಅಂತ. ಓಕೆನಾ? ಆನ್ಸರ್ ಬಂದು ದ ಬ್ಯಾಕ್ಟೀರಿಯಂ ಆರ್ ಬ್ಯಾಕ್ಟೀರಿಯಾ ನೀವು ಹಾಕೋಬಹುದು ಇಲ್ಲಿ. ದ ಬ್ಯಾಕ್ಟೀರಿಯಂ ಈಸ್ ಲ್ಯಾಕ್ಟೋಬ್ಯಾಸಿಲಸ್. ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಮ್ಮು ಅಥವಾ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರನ್ನಾಗಿ ಬದಲಾಯಿಸೋದಕ್ಕೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾ. ಓಕೆನಾ? ಇದು ಅರ್ಥ ಆಯಿತು ಅನ್ಕೊಳ್ತೀನಿ. ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್, ಆ್ಯಕ್ಚುಲಿ ಇಂಡೈರೆಕ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಬಂದು ವೈ ಈಸ್ಟ್ ಈಸ್ ಯೂಸ್ಡ್ ಇನ್ ಬೇಕಿಂಗ್ ಇಂಡಸ್ಟ್ರಿ ಫಾರ್ ಮೇಕಿಂಗ್ ಬ್ರೆಡ್ಸ್ ಅಂತ ಇದೆ. ಹಾಗಂದ್ರೆ ಅರ್ಥ, ಈಸ್ಟನ್ನು ನಾವು ಬೇಕರಿಗಳಲ್ಲಿ ಬ್ರೆಡ್ಡನ್ನು ತಯಾರಿಸೋದಕ್ಕೆ ಏನಕ್ಕೆ ಉಪಯೋಗಿಸ್ತೀವಿ ಅಂತ. ವೈ ಈಸ್ಟ್ ಈಸ್ ಯೂಸ್ಡ್ ಇನ್ ಬೇಕಿಂಗ್ ಇಂಡಸ್ಟ್ರಿ ಅಂದರೆ ಬೇಕರಿ ಉತ್ಪನ್ನಗಳಲ್ಲಿ ಈಸ್ಟನ್ನು ಏನಕ್ಕೆ ಉಪಯೋಗಿಸ್ತೀವಿ, ಎಸ್ಪೆಷಲಿ ಬ್ರೆಡ್ಡನ್ನು ತಯಾರಿಸೋದಕ್ಕೆ ಈಸ್ಟನ್ನೇ ಯಾಕೆ ಉಪಯೋಗಿಸ್ತೀವಿ ಅಂತ. ಓಕೆನಾ? ಇಲ್ಲಿ ಆನ್ಸರ್ ಬಂದು ಈಸ್ಟ್ ರಿಪ್ರೊಡ್ಯೂಸಸ್ ರ್ಯಾಪಿಡ್ಲಿ ಆ್ಯಂಡ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ರೆಸ್ಪಿರೇಷನ್. Bubbles of the gas fill the dough and increase its volume, so it's used in making breads. ಹಾಗಂದ್ರೆ ಅರ್ಥ, ಈಸ್ಟು ತುಂಬ ವೇಗವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತೆ. ಅದು ಉತ್ಪತ್ತಿ ಮಾಡಿದ ನಂತರ ಬೇಗ ಬಬಲ್ಸ್ಗಳು, ಗುಳ್ಳೆಗಳಾಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ಆ ಗುಳ್ಳೆಗಳ ಒಳಗಡೆ ಗ್ಯಾಸ್ ಫಿಲ್ ಆಗಿರುತ್ತೆ. ಡಫ್ ಅಂದರೆ ಒಂಥರ ಉಬ್ಬಿಕೊಳ್ಳುತ್ತೆ. ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ವಾಲ್ಯೂಮ್, ಮತ್ತು ಅದರ ಪ್ರಮಾಣವನ್ನು ಸಹ ಜಾಸ್ತಿ ಮಾಡುತ್ತದೆ. ಸೊ ಇಟ್ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಬ್ರೆಡ್ಸ್. ನೀವು ಅಬ್ಸರ್ವ್ ಮಾಡಿರೋದು ಬ್ರೆಡ್ ಸಾಫ್ಟಾಗಿ ಬರುತ್ತೆ. ಏನಕ್ಕಪ್ಪ ಅಂದರೆ ಅದು ಉಬ್ಬಿರುತ್ತೆ ಮತ್ತು ಹೆಚ್ಚಿಗೆ ಪ್ರಮಾಣದಲ್ಲಿ ಆಗುತ್ತೆ. ನೀವು ಇಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಬ್ರೆಡ್ಡನ್ನು ಈಸ್ಟ್ ಹಾಕಿ ತಯಾರಿಸಿಟ್ರೆ ಅದಕ್ಕಿಂತ 2 ಪಟ್ಟಷ್ಟು ಉಬ್ಬಿರುತ್ತೆ. ಅದಕ್ಕೋಸ್ಕರ ಬೇಕರಿಗಳಲ್ಲಿ ಈಸ್ಟನ್ನು ಬ್ರೆಡ್ ತಯಾರಿಸೋದಕ್ಕೆ ಯೂಸ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು ವೈ ಈಸ್ಟ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ ಆ್ಯಂಡ್ ವೈನ್. ಅದಲ್ಲದೆ ಈಸ್ಟನ್ನು ಆಲ್ಕೋಹಾಲ್ ತಯಾರಿಸೋದಕ್ಕೆ, ಮದ್ಯಪಾನ ಮತ್ತು ವೈನ್, ಆಲ್ಕೋಹಾಲ್ ಆ್ಯಂಡ್ ವೈನ್ ಅಂದರೆ ಮದ್ಯಪಾನ, ಈ ಆಲ್ಕೋಹಾಲ್ನ ತಯಾರಿಸೋದಕ್ಕೋಸ್ಕರ, ಮದ್ಯಪಾನವನ್ನು ತಯಾರಿಸೋದಕ್ಕೂ ಸಹ ಈಸ್ಟನ್ನೇ ಯಾಕೆ ಬಳಸ್ತಾರೆ ಅಂತ. ವೈ ಅಂತ ಬಂದರೆ ಆ್ಯಕ್ಚುಲಿ ನೀವು ಬಿಕಾಸ್ ಅಂತ ಸೇರಿಸ್ಬೇಕು. ಬಿಕಾಸ್ ಸೇರಿಸ್ಬೇಕು, ಆ್ಯಕ್ಚುಲಿ ಇಲ್ಲೂ ಸೇರಿಸ್ಬೇಕು. ನೀವು ಆನ್ಸರ್ ಸ್ಟಾರ್ಟ್ ಮಾಡಬೇಕಾಗಿರೋದೇ ಬಿಕಾಸ್ ಇಲ್ಲ. ಆ್ಯಕ್ಚುಲಿ ನಾನು ಮರ್ತಿದ್ದೀನಿ, ಸಾರಿ. ಥರ್ಡ್ ಕ್ವಶನ್ ನೋಡಿ, ಬಿಕಾಸ್ ಈಸ್ಟ್ ಏನು ಥರ್ಡ್ ಕ್ವಶನ್ ಬಂದು ಮದ್ಯಪಾನಗಳ ತಯಾರಿಕೆಯಲ್ಲೂ ಈಸ್ಟನ್ನೇ ಏನಕ್ಕೆ ಬಳಸ್ತಾರೆ ಅಂತ. ಓಕೆನಾ? ಆನ್ಸರ್ ನೋಡೋಣ ಬನ್ನಿ. ಬಿಕಾಸ್ ಈಸ್ಟ್ ಈಸ್ ಗ್ರೋನ್ ಆನ್ ನ್ಯಾಚುರಲ್ ಶುಗರ್ಸ್ ಪ್ರೆಸೆಂಟ್ ಇನ್ ಗ್ರೈನ್ಸ್ ಲೈಕ್ ಬಾರ್ಲಿ, ರೈಸ್ ಆ್ಯಂಡ್ ಫ್ರೂಟ್ ಜ್ಯೂಸಸ್ ಎಕ್ಸೆಟ್ರಾ. ಹಾಗಂದ್ರೆ ಏನರ್ಥ? ಇಲ್ಲಿ ಈಸ್ಟ್
ಎಲ್ಲಿ ಬೇಕಾದ್ರೂ ಬೇಗ, ಎಲ್ಲಿ ಅಂದರೆ ಈಸ್ಟ್ ಈಸ್ ಗ್ರೋನ್ ಇನ್ ನ್ಯಾಚುರಲ್ ಶುಗರ್ಸ್ ಪ್ರೆಸೆಂಟ್ ಇನ್ ಗ್ರೈನ್ಸ್, ಅಂದರೆ ನೈಸರ್ಗಿಕವಾಗಿ ಈ ಕಾಳುಗಳಲ್ಲಿ, ಧಾನ್ಯಗಳಲ್ಲಿ ಮತ್ತು ಫ್ರೂಟ್ಸಲ್ಲಿ ಇಲ್ಲೆಲ್ಲದರಲ್ಲೂ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಇರುತ್ತೆ. ಈ ಸಕ್ಕರೆ ಅಂಶ ಇರೋದ್ರಿಂದ ಎಲ್ಲೆಲ್ಲಿ ಯಾವ ಆಹಾರ ಪದಾರ್ಥದಲ್ಲಿ ಸಕ್ಕರೆ ಅಂಶ ಇರುತ್ತೋ ಅಲ್ಲಿ ತುಂಬ ಬೇಗವಾಗಿ, ಈಸ್ಟ್ ಈಸ್ ಗ್ರೋನ್ ಆನ್ ನ್ಯಾಚುರಲ್ ಶುಗರ್ಸ್, ಈಸ್ಟ್ ಬೇಗ ಉತ್ಪತ್ತಿ ಆಗುತ್ತಂತೆ ಎಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ, ಸಕ್ಕರೆ ಅಂಶ ಯಾವ ಆಹಾರ ಪದಾರ್ಥದಲ್ಲಿರುತ್ತೋ ಆ ಆಹಾರ ಪದಾರ್ಥದಲ್ಲಿ ಈಸ್ಟ್ ಬೇಗ ಬೆಳವಣಿಗೆಯನ್ನ ಹೊಂದುತ್ತಂತೆ. ಅದಕ್ಕೋಸ್ಕರ ಈ ಈಸ್ಟನ್ನು ಆಲ್ಕೋಹಾಲ್ ತಯಾರಿಕೆಯಲ್ಲೂ ಸಹ ಬಳಸ್ತಾರೆ. ಓಕೆನಾ? ಇಲ್ಲಿ ನೋಡಿ, ಈಸ್ಟ್ ಈಸ್ ಗ್ರೋನ್ ಆನ್ ನ್ಯಾಚುರಲ್ ಶುಗರ್ಸ್ ಪ್ರೆಸೆಂಟ್ ಇನ್ ಗ್ರೈನ್ಸ್ ಅಂದರೆ ಅರ್ಥ ಈಸ್ಟು ವೇಗವಾಗಿ ಸಕ್ಕರೆ ಇರುವಂತಹ ಆಹಾರ ಪದಾರ್ಥಗಳಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ. ಓಕೆನಾ? ಫೋರ್ತ್ ಕ್ವಶನ್ ಬಂದು, ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಈಸ್ ಕಾಲ್ಡ್ ವಾಟ್? ಇದು ಆಕ್ಚುಲಿ ನಿಮಗೆ ಡೈರೆಕ್ಟ್ ಕ್ವಶನ್ ಅಲ್ಲಿ ವಾಟ್ ಈಸ್ ಫರ್ಮೆಂಟೇಷನ್ ಅಂತಿದೆ, ಅದನ್ನ ಇಲ್ಲಿ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್, ಸಕ್ಕರೆಯನ್ನ ಆಲ್ಕೋಹಾಲ್ ಆಗಿ ಬದಲಾವಣೆ ಮಾಡುವಂತಹ ವಿಧಾನವನ್ನ ನಾವೇನಂತ ಕರಿತೀವಿ? ಫರ್ಮೆಂಟೇಷನ್ ಅಂತ ಕರಿತೀವಿ. ಇಲ್ಲಿ ವಾಟ್ ಈಸ್ ಫರ್ಮೆಂಟೇಷನ್ ಅಂದ್ರೆ ಇದೇ ಆನ್ಸರ್ ಬರುತ್ತೆ. ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಈಸ್ ಕಾಲ್ಡ್ ಫರ್ಮೆಂಟೇಷನ್. ಅದನ್ನು ಟ್ವಿಸ್ಟ್ ಆಗಿ ಮಾಡಿ ಕೇಳಿದ್ರೆ ಏನ್ ಆನ್ಸರ್ ಬರುತ್ತೆ? ದಿ ಪ್ರೋಸೆಸ್ ಆಫ್ ಕನ್ವರ್ಷನ್, ನಿಮ್ಗೆ ನಿಮ್ ತಲೆಯಲ್ಲಿ ಇರ್ಬೇಕು, ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಅಂದ್ರೆ ಫರ್ಮೆಂಟೇಷನ್ ಅಂತ. ಶುಗರು ಆಲ್ಕೋಹಾಲ್ ಆಗಿ ಬದಲಾವಣೆ ಆಗುವಂತಹ ಒಂದು ಪ್ರಕ್ರಿಯೆಯನ್ನೇ ನಾವು ಫರ್ಮೆಂಟೇಷನ್ ಅಂದ್ರೆ ಉದುಗುವಿಕೆ ಅಂತ ಕರಿತೀವಿ ಅಂತ ನಿಮ್ ತಲೆಯಲ್ಲಿ ಇರ್ಬೇಕು. ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್, ಸಕ್ಕರೆ ಆಲ್ಕೋಹಾಲ್ ಆಗಿ ಬದಲಾವಣೆ ಆಗುತ್ತೆ ಅಂದ್ರೆ ಅದನ್ನ ಉದುಗುವಿಕೆ, ಫರ್ಮೆಂಟೇಷನ್ ಅಂತ ಕರಿತೀವಿ. ಓಕೆನಾ? ಇದು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ನೀವು. ಅದೇ ತರ ಫಿಫ್ತ್ ಕ್ವಶನ್ ನೋಡೋಣ ಬನ್ನಿ. ರೈಟ್ ದ ಮೆಡಿಸಿನ್ಸ್ that kill or stop the growth of the disease causing microorganisms. ಯಾವುದೋ ಒಂದು ಮೆಡಿಸನ್, ರೈಟ್ ದ ಮೆಡಿಸನ್, ಯಾವುದೋ ಒಂದು ಔಷಧಿ ಏನನ್ನ ಕಿಲ್ ಮಾಡುತ್ತೆ? ದಟ್ ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋಆರ್ಗಾನಿಸಮ್. ಈ ರೋಗವನ್ನ ಹರಡುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಸಾಯಿಸುತ್ತಂತೆ ಯಾವುದೋ ಒಂದು ಮೆಡಿಸನ್ನು, ಮತ್ತೆ ಅದರ ಬೆಳವಣಿಗೆಯನ್ನು ತಡೆಯುತ್ತಂತೆ. ಅದು ಯಾವ ಮೈಕ್ರೋ ಆರ್ಗಾನಿಸಮ್ ಅಂದ್ರೆ ಯಾವ ಸೂಕ್ಷ್ಮಾಣು ಜೀವಿ ಈ ಯಾವ ಮೆಡಿಸನ್, ಯಾವ ಔಷಧಿ ಈ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನ ತಡೆಯುತ್ತೆ ಅಂತ ಕ್ವಶನ್. ಆನ್ಸರ್ ಬಂದು ದ ಮೆಡಿಸಿನ್ಸ್ ಆರ್ ಆಂಟಿಬಯೋಟಿಕ್ಸ್. ಯಾವುದು ಆ ಮೆಡಿಸನ್ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನ ತಡೆಯುವಂತಹ ಮೆಡಿಸನ್ ಯಾವುದು? ಔಷಧಿ ಆಂಟಿಬಯೋಟಿಕ್ಸ್, ಪ್ರತಿಕಾಯಗಳು ಅಥವಾ ರೋಗ ನಿರೋಧಕಗಳು ಅಂತ ಕರಿತೀವಿ ಆಂಟಿಬಯೋಟಿಕ್ಸ್ ಅಂದ್ರೆ. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಯಾವ ಔಷಧಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಮತ್ತೆ ಅದರ ರೋಗ ಹರಡುವಿಕೆಯ ವಿಧಾನವನ್ನ ತಡೆಯುತ್ತೆ ಅಂತ? ಆಂಟಿಬಯೋಟಿಕ್ಸ್ ಆನ್ಸರ್ ಬಂದು. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಬಂದು, ಹೌ ಟು ಪ್ರೊಡ್ಯೂಸ್ ಆಂಟಿಬಯೋಟಿಕ್ಸ್. ಈ ಆಂಟಿಬಯೋಟಿಕ್ಸ್ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಕ್ವಶನ್. ಇಟ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಇದೆಲ್ಲಿ ಉತ್ಪತ್ತಿ ಆಗುತ್ತೆ? ಬ್ಯಾಕ್ಟೀರಿಯಾ ಮತ್ತೆ ಫಂಗೈಯಲ್ಲಿ ಈ ಆಂಟಿಬಯೋಟಿಕ್ಸ್ ಉತ್ಪತ್ತಿ ಆಗುತ್ತದೆ. ಓಕೆನಾ? ಇಟ್ ಈಸ್ ಅಂತ ಬೇಕಾದ್ರೂ ಆಗ್ಬೋದು, ಇದು ಇಟ್ಸ್ ಅಂತ ಶಾರ್ಟ್ ಫಾರ್ಮ್ ಮಾಡಿದೆ. ಇಟ್ಸ್ ಪ್ರೊಡ್ಯೂಸ್ಡ್ ಫ್ರಮ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಆಂಟಿಬಯೋಟಿಕ್ಸ್ ಬ್ಯಾಕ್ಟೀರಿಯಾ ಮತ್ತೆ ಫಂಗೈಯಲ್ಲಿ ಉತ್ಪತ್ತಿ ಆಗುತ್ತದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೆವೆಂತ್ ಕ್ವಶನ್. ಹೌ ವಿ ಮ್ಯಾನುಫ್ಯಾಕ್ಚರ್ಡ್ ಆಂಟಿಬಯೋಟಿಕ್ಸ್. ಹೌ ವಿ ಮ್ಯಾನುಫ್ಯಾಕ್ಚರ್ ಆಂಟಿಬಯೋಟಿಕ್ಸ್ ಅಂತ ಇದೆ. ಅಂದ್ರೆ ಈ ಪ್ರತಿಕಾಯಗಳು, ರೋಗ ನಿರೋಧಕಗಳನ್ನ ಯಾವ ರೀತಿ ಉತ್ಪನ್ನ ಮಾಡ್ತೀವಿ ಅಂತ. ಓಕೆನಾ? ಆಂಟಿಬಯೋಟಿಕ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ರೋಯಿಂಗ್ ಸ್ಪೆಸಿಫಿಕ್ ಮೈಕ್ರೋ ಆರ್ಗಾನಿಸಮ್ಸ್. ಈ ರೋಗ ನಿರೋಧಕಗಳನ್ನ ಎಲ್ಲಿ ಉತ್ಪತ್ತಿ ಮಾಡ್ತಾರೆ? ಯಾವುದರಿಂದ ಮ್ಯಾನುಫ್ಯಾಕ್ಚರ್ ಮಾಡೋದು, ಉತ್ಪಾದನೆ ಮಾಡೋದು? ಗ್ರೋಯಿಂಗ್ ಸ್ಪೆಸಿಫಿಕ್ ಮೈಕ್ರೋ ಆರ್ಗಾನಿಸಮ್ಸ್,
ಒಂದು ಪ್ರತ್ಯೇಕವಾದಂತಹ ಸೂಕ್ಷ್ಮಾಣು ಜೀವಿಗಳಿಂದ ಈ ಆಂಟಿಬಯೋಟಿಕ್ಸ್ ನ ತಯಾರಿಸ್ತಾರೆ. ನೀವಿಲ್ಲಿ ನೆನ್ಪು ಮಾಡ್ಕೋಬೇಕು. 6 ಕ್ವಶನ್ ಅಬ್ಸರ್ವ್ ಮಾಡಿ. ಯಾವ್ದದು ಸೂಕ್ಷ್ಮಾಣು ಜೀವಿ? ಬ್ಯಾಕ್ಟೀರಿಯಾ ಮತ್ತೆ ಫಂಗೈ. ನಾನು ಇಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಹಾಕ್ತೀನಿ ನಿಮ್ಗೆ. ಆ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಓಕೆನಾ? ಇದೆ ಸ್ಪೆಸಿಫಿಕ್ ಮೈಕ್ರೋ ಆರ್ಗಾನಿಸಮ್ಸ್. ಈ ಎರಡು ಸ್ಪೆಸಿಫಿಕ್ ಮೈಕ್ರೋ ಆರ್ಗಾನಿಸಮ್ಸ್ ನ ವಿಧಗಳು ತಾನೆ ಇದು 4 ಗುಂಪು. ಅದರಲ್ಲಿ 2 ಗುಂಪುಗಳಿಂದ ಬ್ಯಾಕ್ಟೀರಿಯಾ ಮತ್ತೆ ಫಂಗೈಯಿಂದ ಈ ಆಂಟಿಬಯೋಟಿಕ್ಸ್ ನ ತಯಾರು ಮಾಡ್ತಾರೆ. ಆಂಟಿಬಯೋಟಿಕ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ರೋಯಿಂಗ್ ಸ್ಪೆಸಿಫಿಕ್ ಮೈಕ್ರೋ ಆರ್ಗಾನಿಸಮ್ಸ್. ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಸೂಕ್ಷ್ಮಾಣು ಜೀವಿಗಳಿಂದ ಈ ಆಂಟಿಬಯೋಟಿಕ್ಸ್ ರೋಗ ನಿರೋಧಕಗಳನ್ನ ಅಥವಾ ಪ್ರತಿಕಾಯಗಳನ್ನ ತಯಾರಿಸ್ತಾರೆ. ಯಾವ್ದದು ನಿರ್ದಿಷ್ಟವಾದಂತಹ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ. ಇವೆರಡರ ಸಹಾಯದಿಂದ ಆಂಟಿಬಯೋಟಿಕ್ಸ್ ನ ಉತ್ಪಾದನೆ ಮಾಡ್ತಾರೆ. ಓಕೆನಾ? ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಬನ್ನಿ. 8th ಕ್ವಶನ್. ರೈಟ್ ದ ಫಂಕ್ಷನ್ಸ್ ಆಫ್ ಆಂಟಿಬಯೋಟಿಕ್ಸ್ ಆರ್ ಹೌ ದ ಆಂಟಿಬಯೋಟಿಕ್ಸ್ ವರ್ಕ್ ಇನ್ ಲಿವಿಂಗ್ ಬಾಡಿ ಆರ್ ಹೌ ವ್ಯಾಕ್ಸಿನ್ ವರ್ಕ್ಸ್ ಇನ್ ಅವರ್ ಬಾಡಿ. ಇದಿಷ್ಟು ಕ್ವಶನ್ಸ್ ಯಾವ ತರ ಕೇಳಿದ್ರು ಇದೇ ಆನ್ಸರ್ ಆಗಿರುತ್ತೆ ನೋಡಿ. 3 ತರ ಇದೆ. ಆಂಟಿಬಯೋಟಿಕ್ಸ್ ನ ಕಾರ್ಯ ಏನು, ಫಂಕ್ಷನ್ಸ್, ಅಥವಾ ಆಂಟಿಬಯೋಟಿಕ್ಸ್ ನಮ್ಮ ಮಾನವನ ದೇಹದಲ್ಲಿ ಅಥವಾ ಜೀವಿಗಳ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಅಥವಾ ಹೌ ವ್ಯಾಕ್ಸಿನ್ ಅಂದ್ರೂ ಒಂದೇ, ಆಂಟಿಬಯೋಟಿಕ್ಸ್ ಅನ್ನೋ ಒಂದೇ. ಈ ಚುಚ್ಚುಮದ್ದು ನಮ್ಮ ದೇಹದಲ್ಲಿ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಈ 3 ಕ್ವಶನ್ಸ್ಗೂ ಇದೇ ಆನ್ಸರ್ ಆಗಿರುತ್ತೆ. ಓಕೆನಾ? ಆನ್ಸರ್ ಏನು ಅಂತ ನೋಡೋಣ ಬನ್ನಿ. When a disease carrying microbes enters our body, the body produces antibiotics. ಹಾಗಂದ್ರೆ ಏನರ್ಥ? ನಮ್ಮ ದೇಹಕ್ಕೆ ಕಾಯಿಲೆ ಉಂಟು ಮಾಡುವಂತಹ ಯಾವುದಾದರೂ ಸೂಕ್ಷ್ಮಾಣು ಜೀವಿಗಳನ್ನ ಎಂಟರ್ ಆದ್ರೆ, ಯಾವ್ದಾದ್ರು ನಮ್ಮ ದೇಹಕ್ಕೆ ಎಂಟರ್ ಆದ್ರೆ ಅದನ್ನ ತಡೆಯೋದಕ್ಕೆ ಅಂತಾನೆ ನಮ್ಮ ದೇಹದಲ್ಲಿ ಏನು ಉತ್ಪತ್ತಿ ಆಗುತ್ತೆ? ಆಂಟಿಬಯೋಟಿಕ್ಸ್ ಉತ್ಪತ್ತಿ ಆಗುತ್ತಂತೆ. ನಮ್ಮ ದೇಹಕ್ಕೆ ಯಾವುದೋ ಒಂದು ಸೂಕ್ಷ್ಮಾಣು ಜೀವಿ ಅಟ್ಯಾಕ್ ಮಾಡುತ್ತೆ. ಆ ಅಟ್ಯಾಕ್ ಮಾಡಿದ ತಕ್ಷಣ ಅದರಿಂದ ನಮ್ಗೆ ಏನು ತೊಂದರೆ ಆಗದೆ ಇರೋ ರೀತಿ ಕೆಲಸ ಮಾಡೋದು ಯಾವುದು? ಈ ಆಂಟಿಬಯೋಟಿಕ್ಸ್. ಓಕೆನಾ? ಫಂಕ್ಷನ್ಸ್ ಅಂತ ಇದೆ ನೋಡಿ. ರೈಟ್ ದ ಫಂಕ್ಷನ್ಸ್ ಆಫ್ ಆಂಟಿಬಯೋಟಿಕ್ಸ್. ಇದು ಆಂಟಿಬಯೋಟಿಕ್ಸ್ ಪ್ರತಿಕಾಯಗಳು ಅಥವಾ ರೋಗ ನಿರೋಧಕಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಆ ಕಾಯಿಲೆ ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಕಾಯಿಲೆ ಹರಡದಂತೆ ತಡೆಯುತ್ತೆ. ಓಕೆನಾ? ಫಸ್ಟ್ ಫಂಕ್ಷನ್. ಸೆಕೆಂಡ್ ಫಂಕ್ಷನ್ ಬಂದು ದ ಬಾಡಿ ಆಲ್ಸೋ ರಿಮೆಂಬರ್ಸ್ ಹೌ ಟು ಫೈಟ್ ದ ಮೈಕ್ರೋಬ್ಸ್ ಇಫ್ ಇಟ್ ಎಂಟರ್ಸ್ ಅಗೈನ್. ಅದಲ್ಲದೆ ಈ ಆಂಟಿಬಯೋಟಿಕ್ಸ್ ಬಾಡಿನಲ್ಲಿ ಇರುತ್ತಲ್ಲ, ನಮ್ಮ ದೇಹದಲ್ಲೇ ಇರುತ್ತೆ ಇದು. ಆಕ್ಚುಲಿ ಆಂಟಿಬಯೋಟಿಕ್ಸ್ ಇಟ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಆಕ್ಚುಲಿ ಈ ದೇಹದಲ್ಲಿರುವಂತಹ ಆಂಟಿಬಯೋಟಿಕ್ಸ್ಗೆ ಗೊತ್ತಿರುತ್ತಂತೆ, ಇಟ್ ರಿಮೆಂಬರ್ಸ್, ಇದು ನೆನಪಿನಲ್ಲಿ ಇಟ್ಕೊಂಡಿರುತ್ತಂತೆ. ಏನು? ಇನ್ ಕೇಸ್ ಫಸ್ಟ್ ಬಂದಿದ್ದಂತಹ ಸೂಕ್ಷ್ಮಾಣು ಜೀವಿ ಮತ್ತೆ ನಮ್ಮ ದೇಹಕ್ಕೆ ಎಂಟ್ರಿ ಆದ್ರೆ, ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡಕ್ ಬಂದ್ರೆ ಅದನ್ನ ಯಾವ ರೀತಿ ಅದ್ರ ವಿರುದ್ಧ ಹೋರಾಡಬೇಕು ಅನ್ನುವಂತಹ ಶಕ್ತಿ ಕೂಡ ಆಂಟಿಬಯೋಟಿಕ್ಸ್ ಇರುತ್ತಂತೆ. ದ ಬಾಡಿ ಆಲ್ಸೋ ರಿಮೆಂಬರ್ಸ್ ಹೌ ಟು ಫೈಟ್ ದ ಮೈಕ್ರೋಬ್ಸ್ ಇಫ್ ಇಟ್ ಈಸ್ ಎಂಟರ್ಸ್ ಅಗೈನ್. ಸೂಕ್ಷ್ಮಾಣು ಜೀವಿಗಳು ಪುನಃ ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡಿದ್ರೆ ಅದರ ವಿರುದ್ಧ ಹೇಗೆ ಹೋರಾಡಬೇಕು ಅಂತ ಈ ಆಂಟಿಬಯೋಟಿಕ್ಸ್ಗೆ ಗೊತ್ತಿರುತ್ತಂತೆ. ಓಕೆನಾ? ಥರ್ಡ್ ಫಂಕ್ಷನ್ ಬಂದು ಇಫ್ ಡೆಡ್ ಆರ್ ವೀಕನ್ಡ್ ಮೈಕ್ರೋಬ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಇಂಟು ಎ ಹೆಲ್ದಿ ಬಾಡಿ, ದ ಬಾಡಿ ಫೈಟ್ಸ್ ಆರ್ ಕಿಲ್ಸ್ ದ ಇನ್ವ್ಯಾಡಿಂಗ್ ಬ್ಯಾಕ್ಟೀರಿಯಾ ಬೈ ಪ್ರೊಡ್ಯೂಸಿಂಗ್ ಸೂಟಬಲ್ ಆಂಟಿಬಾಡೀಸ್. ಇಲ್ಲಿ ಕೆಲವೊಂದ್ಸಲಿ ಸೂಕ್ಷ್ಮಾಣು ಜೀವಿಗಳು ತುಂಬಾ ವೀಕ್ ಆಗಿರುತ್ತೆ. ಅಂತಹ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹದೊಳಗೆ ಎಂಟ್ರಿ ಆದ್ರೂ ಕೂಡ ಅದ್ರ ಜೊತೆನೂ ಸಹ ಈ ಆಂಟಿಬಯೋಟಿಕ್ಸ್ ಫೈಟ್ ಮಾಡುತ್ತೆ, ಮತ್ತೆ ಅದನ್ನ ಸಾಯಿಸುವಂತಹ ಕೆಪಾಸಿಟಿ ಇರುತ್ತೆ. ಅದಲ್ಲದೆ ಯಾವುದು ಇನ್ವ್ಯಾಡಿಂಗ್ ಬ್ಯಾಕ್ಟೀರಿಯಾ ಅಂದ್ರೆ ಯಾವುದೇ ಕಾರ್ಯ ಮಾಡದೇ ಇರುವಂತಹ ಸುಮ್ಮನೆ ವೇಸ್ಟ್ ಆಗಿ ನಮ್ಮ ದೇಹದೊಳಗೆ ಇರುವಂತಹ ಬ್ಯಾಕ್ಟೀರಿಯಾ ಎಂಟ್ರಿ ಆದ್ರೂ ಸಹ ಇಟ್ ಈಸ್ ಬೈ ಪ್ರೊಡ್ಯೂಸಿಂಗ್ ಸೂಟಬಲ್ ಆಂಟಿಬಾಡೀಸ್. ಅದನ್ನ ಸಾಯಿಸೋದಕ್ಕೂ ಸಹ ಸಪರೇಟ್ ಪ್ರತ್ಯೇಕವಾದಂತಹ ಆಂಟಿಬಯೋಟಿಕ್ಸ್ ನ ಉತ್ಪತ್ತಿ ಮಾಡುವಂತಹ ಶಕ್ತಿ ಕೂಡ ಇದಕ್ಕೆ ಆಂಟಿಬಯೋಟಿಕ್ಸ್ಗೆ ಇದೆ. ಅಂದ್ರೆ ಬೇಡದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹಕ್ಕೆ ಎಂಟ್ರಿ ಆದ್ರೂ ಸಹ ಅದನ್ನ ಸಹ ಸಾಯಿಸಿ ಅದನ್ನ
ಯಾವುದೇ ಫಂಕ್ಷನ್ ಮಾಡದೇ ಇರೋ ರೀತಿ ಮಾಡುವಂತಹ ಕೆಪಾಸಿಟಿ ಕೂಡ ಈ ಆಂಟಿಬಾಡೀಸ್ ಇದೆ. ಓಕೆನಾ. ನೆಕ್ಸ್ಟ್ ಫಂಕ್ಷನ್ ಬಂದು ದ ಆಂಟಿಬಾಡೀಸ್ ರಿಮೈನ್ ಇನ್ ದ ಬಾಡಿ and we are protected from the disease causing microbe forever. ನಾನು ಆಗಲೇ ಹೇಳಿದೆ ಈ ಆಂಟಿಬಾಡೀಸ್ ನಮ್ಮ ದೇಹದಲ್ಲೇ ಇರುತ್ತೆ ಅಂತ. ಸೊ ದ ಆಂಟಿಬಾಡೀಸ್ ರಿಮೈನ್ ಇನ್ ದ ಬಾಡಿ and we are protected from disease causing microbes forever. ಹಾಗಂದ್ರೆ ಅರ್ಥ ಈ ಆಂಟಿಬಾಡೀಸ್ ಯಾವಾಗಲೂ ನಮ್ಮ ದೇಹದಲ್ಲೇ ಈ ಉತ್ಪತ್ತಿ ಆಗುತ್ತೆ ಮತ್ತೆ ಇರುತ್ತೆ. ಇದರಿಂದ ನಮ್ಗೆ ಏನು ಉಪಯೋಗ ಅಂದ್ರೆ ಯಾವುದಾದ್ರೂ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ ಸೂಕ್ಷ್ಮಾಣುಜೀವಿಗಳು ಕಾಯಿಲೆಯನ್ನು ಹರಡುವಂತಹ ಸೂಕ್ಷ್ಮಾಣುಜೀವಿಗಳು ನಮ್ಮ ದೇಹಕ್ಕೆ ಎಂಟ್ರಿ ಆದರೆ ಅದರಿಂದ ರಕ್ಷಣೆಯನ್ನ ನೀಡುತ್ತೆ ಈ ಆಂಟಿಬಾಡೀಸು. ವಿ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ ಫಾರ್ ಎವರ್. ಯಾವಾಗಲೂ ರಕ್ಷಣೆಯಾಗಿ ಈ ಆಂಟಿಬಾಡೀಸ್ ನಮ್ಮ ದೇಹಕ್ಕೆ ಕೆಲಸ ನಿರ್ವಹಿಸುತ್ತೆ. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಬಂದು ದಿಸ್ ಈಸ್ ಹೌ ಎ ವ್ಯಾಕ್ಸಿನ್ ಆಂಟಿಬಯೋಟಿಕ್ಸ್ ವರ್ಕ್ಸ್. ಈ ರೀತಿಯಾಗಿ ಇದೆಲ್ಲ ಕಾರ್ಯಗಳನ್ನ ಈ ಆಂಟಿಬಾಡೀಸ್ ನಮ್ಮ ದೇಹದಲ್ಲಿ ಕಾರ್ಯನಿರ್ವಹಿಸುತ್ತೆ. ಓಕೆನಾ. ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಆರ್ ಆಂಟಿಬಾಡೀಸ್? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಅದು ಆಂಟಿಬಯೋಟಿಕ್ಸ್, ಇದು ಆಂಟಿಬಾಡೀಸ್. ಆಂಟಿಬಾಡೀಸ್ ಅಂದ್ರೆ ಇಲ್ಲಿ ಹಾಗಂದ್ರೆ ಏನು ಅಂತ, ವಾಟ್ ಆರ್ ಆಂಟಿಬಾಡೀಸ್ ಅಂತ ಕ್ವಶನ್ ಬಂದು ಆನ್ಸರ್ ಆಂಟಿಬಾಡೀಸ್ ಅಂದ್ರೆ ಪ್ರತಿಕಾಯಕಗಳು ಅಂತಾನೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ. ದ ಆಂಟಿಬಾಡೀಸ್ ರಿಮೈನ್ ಇನ್ ದ ಬಾಡಿ ಅಂಡ್ ವಿ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದ ಡಿಸೀಸಸ್ ಕಾಸಿಂಗ್ ಮೈಕ್ರೋಬ್ಸ್ ಫಾರ್ ಎವರ್. ಇಲ್ಲ ಆನ್ಸರ್ ಇದೆಯಲ್ಲ ಇದೆ. ಈ ಆಂಟಿಬಾಡೀಸ್ ಕೆಲಸ ಏನು ಅಂದ್ರೆ ಇದು ಯಾವಾಗಲೂ ನಮ್ಮ ದೇಹದಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ಅವರ್ ಬಾಡಿ. ನಮ್ಮ ದೇಹದ ಒಳಗಡೆನೆ ಪ್ರೊಡ್ಯೂಸ್ ಆಗುತ್ತೆ ಇದು ಆಂಟಿಬಾಡೀಸ್. ದ ಆಂಟಿಬಾಡೀಸ್ ರಿಮೈನ್ ಇನ್ ದ ಬಾಡಿ. ನಮ್ಮ ದೇಹದೊಳಗೆ ಪ್ರೊಡ್ಯೂಸ್ ಆಗಿ ಆ ದೇಹದ ಒಳಗಡೆನೆ ಇರುತ್ತೆ. ಅಂಡ್ ವಿ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ ಫಾರ್ ಎವರ್. ಇದು ದೇಹದಲ್ಲೇ ಉತ್ಪತ್ತಿಯಾಗಿ ದೇಹದ ಒಳಗಡೆ ಇರೋದ್ರಿಂದ ಯಾವಾಗ ಸೂಕ್ಷ್ಮಾಣುಜೀವಿಗಳು ನಮ್ಮ ದೇಹಕ್ಕೆ ಅಟ್ಯಾಕ್ ಮಾಡಕ್ ಬಂದರೂ ಸಹ ಅದರ ವಿರುದ್ಧ ಹೋರಾಡೋದಕ್ಕೆ ಇದು ತಯಾರಾಗಿರುತ್ತೆ. ಅಂತಹವುಗಳನ್ನು ನಾವೇನಂತ ಕರಿತೀವಿ? ಆಂಟಿಬಾಡೀಸ್ ಅಂತ ಕರಿತೀವಿ. ಓಕೆನಾ. ಇದಿಷ್ಟು ಕ್ವಶನ್ಸು ನಾನು 2.3ನಲ್ಲಿ ಪಾರ್ಟ್ 1 9 ಕ್ವಶನ್ಸ್, ಇನ್ನು ನೆಕ್ಸ್ಟ್ 2.3ನಲ್ಲೇ ಪಾರ್ಟ್ 2 ಮಾಡಿದ್ದೀನಿ. ಅದು ಇಂಡೈರೆಕ್ಟ್ ಕ್ವಶನ್ಸೇ. ಅದರಲ್ಲಿ ಮತ್ತೆ 9 to 10 ಕ್ವಶನ್ಸ್ ಇದೆ, ಕ್ವಶನ್ ಅಂಡ್ ಆನ್ಸರ್ಸ್ ಇದೆ. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು 2.3ನಲ್ಲಿ ಇಂಡೈರೆಕ್ಟ್ ಅಥವಾ ಟ್ವಿಸ್ಟೆಡ್ ಕ್ವಶನ್ ಪಾರ್ಟ್ 1. ಇನ್ನು 9 ಕ್ವಶನ್ಸ್ 2.3ನಲ್ಲೇ ಇಂಡೈರೆಕ್ಟ್ ಮತ್ತೆ ಟ್ವಿಸ್ಟೆಡ್ ಕ್ವಶನ್ಸ್ ಇದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಇದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಈ ವಿಡಿಯೋನ ಆದಷ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಶೇರ್ ಮಾಡಿ, ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಸಲ ಪಾಠ ಅರ್ಥ ಆಗಿರಲ್ಲ. ಆ ಮಕ್ಕಳು ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿದ್ರೆ ಸಾಕು, ಪಾಠ ಅರ್ಥ ಆಗದೆ ಹೋದ್ರು ನನ್ನ ಲೆಸನ್ ಒಳಗಡೆಯಿಂದ, ಪಾಠದ ಒಳಗಡೆಯಿಂದ ಕ್ವಶನ್ ಆನ್ಸರ್ಸ್ ತೆಗೆದಿರೋದ್ರಿಂದ ಇನ್ ಕೇಸ್ ಪಾಠ ಅರ್ಥ ಆಗಲಿಲ್ಲ ಅಂದ್ರೂ ಈ ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ಎಕ್ಸ್ಪ್ಲನೇಷನ್ ಆ ಬುಕ್ಕನ್ನು ಇಟ್ಕೊಂಡು 2.3 ಪ್ಯಾರಾವನ್ನು ಓದಿ ಈ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಕೇಳಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈವನ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗೂ ಅರ್ಥ ಆಗುತ್ತೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೂ ಅರ್ಥ ಆಗುತ್ತೆ. ಅಲ್ಲದೆ ಯಾರ್ಯಾರು CETಗೆ ಪ್ರಿಪೇರ್ ಆಗ್ತಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, BEd, DEd, KS, IAS, ಅವ್ರಿಗೂ ಸಹ ಈ ವಿಡಿಯೋನ ರೆಫರ್ ಮಾಡಿ. ಯಾಕಂದರೆ ಫುಲ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಯಾವುದೇ ರೀತಿ ಕ್ವಶನ್ ಕೇಳಿದ್ರೂ ಈಸಿಯಾಗಿ ಆನ್ಸರ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ನಾನು ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ತೆಗಿತೀನಿ ಪ್ರತಿ ಲೆಸನ್ಸ್ದು. ಸೊ ಈ ಎಕ್ಸ್ಪ್ಲನೇಷನ್ ನಿಮಗೆ ಚೆನ್ನಾಗಿ ಅರ್ಥ ಆದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು ನಿಮಗೆ ಇನ್ನೂ ಬೇಗ ಅರ್ಥ ಆಗುತ್ತೆ. ಓಕೆನಾ. ಆದಷ್ಟು ಈ ವಿಡಿಯೋನ ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಇಂಗ್ಲೀಷ್ ಮೀಡಿಯಮ್ಗೆ ಜಂಪ್ ಆಗಿರ್ತಾರೆ 7th ಇಂದ 8th ಅವ್ರಿಗೆ ಶೇರ್ ಮಾಡಿ. ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಸಹ ಕನ್ನಡ ಕಷ್ಟ ಅರ್ಥ ಆಗ್ತಿಲ್ಲ, ಸೈನ್ಸು ಕಷ್ಟ ಅನಿಸಿದ್ರೆ ನೀವು ಕೂಡ ಈ ವಿಡಿಯೋನ ರೆಫರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಬರುವಂತಹ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಆದರೆ. ಓಕೆನಾ. ಇದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ.
ನೆಕ್ಸ್ಟ್ ಕ್ಲಾಸಲ್ಲಿ 2.3ದೇ ಟ್ವಿಸ್ಟೆಡ್ ಮತ್ತು ಇಂಡೈರೆಕ್ಟ್ ಕ್ವಶನ್ ಪಾರ್ಟ್ 2ದು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.